ರಾಜಿ ಶಾಲೆಯಲ್ಲಿ ಅಮಾನವೀಯ ಘಟನೆ ಎಕ್ಸ್ಪೋಸೆ ಆಗ್ತಾ ಇದ್ದಂತೆ ಅಮಾನವೀಯ ಕೃತ್ಯ ನನ್ನ ಗಮನಕ್ಕೆ ಬಂದಿದೆ. ತಪ್ಪು ಮಾಡಿದವರಿಗೆ 100% ಶಿಕ್ಷೆ ಆಗೇ ಆಗುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ನಂಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಿನ್ಸಿಪಲ್ ಹಾಗೆ ಸಿಬ್ಬಂದಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಎಂಥವರು ಅಂಥ ಶಾಲೆಯಲ್ಲಿ ಇರಬಾರ್ದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಲೂರು ಶಾಸಕ ನಂಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕ ನಂಜೇಗೌಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದು ಏನು ಗಮನಿಸಿ. ನಾನು ವಿಸಿಟ್ ಮಾಡಿದ್ದೇನೆ, ನನಗೆ ಗೊತ್ತಾಗಿದ ತಕ್ಷಣ ನಾನೇ ಹೋಗಿದ್ದೆ ಸ್ಪಾಟ್ಗೆ. ಓಕೆ, ಆ ಶಾಲೆಗೆ ಹೋಗಿ ನಾನು ಮಕ್ಕಳು ಮತ್ತೆ ಟೀಚರ್ಸು ಪ್ರಿನ್ಸಿಪಾಲ್ ಎಲ್ಲ ಕುರ್ಸಿ ಮೀಟಿಂಗ್ ಮಾಡಿ ವಿಷಯ ತಿಳ್ಕೊಂಡಿದ್ದೇನೆ. ಓಕೆ, ಅಲ್ಲಿ ಏನಾಗಿದೆ ಅಂದ್ರೆ ಕೆಲವು ಟೀಚರ್ಸ್ ಏನಿದ್ದಾರೆ ಅಲ್ಲಿ ಗೆಸ್ಟ್ ಟೀಚರ್ಸ್ ಮತ್ತೆ ಅಲ್ಲಿ ಪರ್ಮನೆಂಟ್ ಒಬ್ಬ ಟೀಚರ್ ಇದ್ದಾನೆ ಮುನಿಯಪ್ಪ ಅಂತ. ಓಕೆ, ಮತ್ತೆ ಅಲ್ಲಿ ಪ್ರಿನ್ಸಿಪಲ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇವ್ರ ಮೇಲೆ ಇವ್ರ ತೊಂದರೆ ಕೊಡೋದಕ್ಕೆ ಏನಾದ್ರು ಮಾಡಬೇಕು, ಅವ್ರ ತೊಂದರೆ ಕೊಡೋಕೆ ಏನಾದ್ರು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದನ್ನ ಇಶ್ಯೂ ಮಾಡಿದ್ದಾರೆ. ನಾನು ಈಗಾಗಲೇ ಇದ್ರ ಬಗ್ಗೆ ಇದರಲ್ಲಿ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು, ಕಾನೂನು ರೀತಿಯಲ್ಲಿ ಏನು ಕ್ರಮ ವಹಿಸ್ಬೇಕು ಅಂತ ಈಗಾಗಲೇ ನನ್ನ ಮಂತ್ರಿಗಳಿಗೆ ಮಾತಾಡಿದ್ದೀನಿ. ನಾನು ಸೀರಿಯಸ್ ಆಕ್ಷನ್ ಇಡಮ್ಮ ಅದಕ್ಕೆ. ಇಂಥವ್ರು ಆ ಶಾಲೆಯಲ್ಲಿ ಇರೋದು ಬೇಡ, ಅವ್ರ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದ್ರ ಕ್ರಮ ವಹಿಸ್ಬೇಕು ಅಂತ ನನ್ನ ಮಂತ್ರಿಗಳಿಗೆ ಈಗಾಗಲೇ ಮಾತಾಡಿದ್ದೇನೆ. ಎಲ್ಲಿ ಒಪ್ಕೊಂತಾರೆ, ಅವ್ರು ಒಪ್ಕೊಳ್ಳೋದಿಲ್ಲ. ಆದ್ರೂ ಕೂಡ ನಾನು ವಿಸಿಟ್ ಮಾಡಿದ್ದೇನೆ, ಎಲ್ಲಿ ಏನು ಅಂತ ಅಲ್ಲಿ ತಿಳ್ಕೊಂಡಿದ್ದೇನೆ. ರಿಯಾಲಿಟಿ ಏನಿದೆ ಅದ್ರ ಬಗ್ಗೆ ಆಕ್ಷನ್ ತಗೊಳಕ್ಕೆ ಮಂತ್ರಿಗಳಿಗೆ ಮಾತಾಡಿದ್ದೇನೆ. ಅವತ್ತು ರಾತ್ರಿನೇ ಇನ್ಫಾರ್ಮೇಶನ್ ಬಂತು. ಆ ಪ್ರಿನ್ಸಿಪಾಲ್ ಅವರು ಫೋನ್ ಮಾಡಿದ್ರು, ಸರ್ ಈ ತರ ಇಶ್ಯೂ ಆಗಿದೆ ಸರ್ ಬರ್ಬೇಕು ಅಂತೇಳಿ. ನಾನು ರಾತ್ರಿ ಬೇರೆ ಕಡೆ ಇದ್ದೆ, ಬೆಳಗ್ಗೆ ನಾನು 8:30 9 ಗಂಟೆಗೆಲ್ಲ ಅಲ್ಲಿದ್ದೆ. ಹೋಗೆಲ್ಲ ಮೀಟಿಂಗ್ ಮಾಡಿದೆ, ಏನಾಗಿದೆ ಏನು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕೋಲಾರ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಶಾಲೆ ಅಂತ ಕರೆಸ್ಕೊಳ್ಳಿಕ್ಕೂ ಕೂಡ ಲಾಯಕ್ಕಿಲ್ಲದೆ ಇರೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಸಿಬ್ಬಂದಿ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಸಕರು. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಅಲ್ಲಿಲ್ಲದೆ ಇರೋದು ಮಾನವೀಯತೆ. ಖಂಡಿತ ಸ್ಮಿತಾ, ಯಾಕಂತ ಹೇಳಿದ್ರೆ ಇವತ್ತು ಏನು ಗಂಡ ಹೆಂಡತಿರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ಅಲ್ಲಿನ ಶಿಕ್ಷಕರ ವೈಮನಸ್ಸಿನಿಂದ ಇವತ್ತು ಮಕ್ಕಳು ಬಲಿಪಶು ಆಗ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಾರದು. ಯಾಕಂತ ಹೇಳಿದ್ರೆ ಇವತ್ತು ಏನು ಮಕ್ಕಳಿಗೆ ಏನು ಕೊಡ್ತಾ ಇರುವಂತಹ ಶಿಕ್ಷೆ ನಿಜಕ್ಕೂ ಒಂದು ರೀತಿಯ ಕೃತ್ಯ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಏನು ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಶಾಲೆಗಳಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಶಿಕ್ಷೆ ಕೊಡುವಂತಹ ನೆಪದಲ್ಲಿ ಇವತ್ತು ಅವರಿಗೆ ಮಾನಸಿಕವಾಗಿ ಏನು ಕುಂದುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಇಲ್ಲ ಶಿಕ್ಷಕರು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿನ ಶಿಕ್ಷಕರಾದಂತಹ ಏನು ಶಿಕ್ಷಕರು ಮತ್ತೆ ವಾರ್ಡನ್ ಅವರು ಸಹ ಇವತ್ತು ಈ ಮಕ್ಕಳಿಗೆ ಒಂದು ರೀತಿಯ ಕಿರುಕುಳವನ್ನು ಕೊಡ್ತಾ ಇರುವಂತಂದ್ರೆ ಬ್ಯಾಗ್ ಅನ್ನು ಹೆಗಲ ಮೇಲೆ ಹಾಕಿಕೊಂಡು ಏನು ಮೊಣಕಾಲು ಕೂರುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು, ಅದೇ ರೀತಿ ಕೋಲಿನಿಂದ ದಂಡಿಸುವಂತ ಕೆಲಸಕ್ಕೆ ಇಲ್ಲಿನ ಶಿಕ್ಷಕರು ಮುಂದಾಗಿರುವಂತದ್ದು ಒಂದು ರೀತಿ ಕೃತ್ಯ. ಅದರ ಜೊತೆಗೆ ಏನು ಇವತ್ತು ಮಲವರೋ ಪದ್ಧತಿಯನ್ನು ಸಂಪೂರ್ಣವಾಗಿ ಇವತ್ತು ರಾಜ್ಯಾದ್ಯಂತ ನಿಷೇಧ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಏನು ಇವತ್ತು ಮಲದ ಗುಂಡಿಯಲ್ಲಿ ಆ ಮಕ್ಕಳನ್ನು ಇಳಿಸಿ ಸ್ವಚ್ಛತೆ ಮಾಡಿರುವಂತದ್ದು ನಿಜಕ್ಕೂ ಒಂದು ರೀತಿ ಕೃತ್ಯ. ಆದ್ರೆ ಇವತ್ತು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇಂಗು ಗುಂಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ನೋಡಿರುವಂತಹ ದೃಶ್ಯಗಳಾಗ್ಬೋದು ಮತ್ತೆ ಫೋಟೋಗಳಾಗ್ಬೋದು ಸಂಪೂರ್ಣವಾಗಿ ಅಲ್ಲಿ ಮಲದ ಗುಂಡಿ ಅಂತಾನೆ ನಮ್ಗೆ ಕಾಣ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು CCTV ಫುಟೇಜ್ ನಮ್ಗೆ ಸಿಕ್ಕಿದೆ. ಅಂದ್ರೆ ಏನಂದ್ರೆ ಮಕ್ಕಳನ್ನು ಏನು ಕೋಲಿನಿಂದ ಹೊಡೆಯುವಂತಹ ಕೆಲಸಕ್ಕೆ ಇಲ್ಲಿ ಶಿಕ್ಷಕರು ಮುಂದಾಗಿರುವಂತದ್ದು. ಆದ್ರೆ ಇಲ್ಲಿ ಶಿಕ್ಷಣ ಇಲಾಖೆ ಆಗ್ಬೋದು ಮತ್ತೆ ಸರ್ಕಾರ ಆಗ್ಬೋದು ಏನು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಏನು ಕೋಲಿನಿಂದ ಹೊಡೆಯಬಾರದು ಅನ್ನುವ ನಿಟ್ಟಿನಲ್ಲಿ ಒಂದು ರೀತಿಯ ಕಾನೂನು ಸಹ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಎಲ್ಲವನ್ನು ಸಹ ಅಂದ್ರೆ ಇಲ್ಲಿ ಶಿಕ್ಷಕರಾಗ್ಬೋದು ಮತ್ತೆ ಪ್ರಾಂಶುಪಾಲರಾಗ್ಬೋದು ಸಹ ಎಲ್ಲವನ್ನು ಸಹ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ದಂಡಿಸಬಾರದು, ಅವರನ್ನು ತಿದ್ದುವಂತ ಕೆಲಸಕ್ಕೆ ಶಿಕ್ಷಕರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಆಗ್ಬೋದು ಮತ್ತೆ ಶಿಕ್ಷಣ ಇಲಾಖೆ ಆಗ್ಬೋದು ಒಂದು ರೀತಿಯ ಕಾನೂನನ್ನು ಕೊಟ್ಟಿದೆ. ಆದ್ರೆ ಈ ಎಲ್ಲವನ್ನು ಮೀರಿ ಇವತ್ತು ಇಲ್ಲಿನ ಶಿಕ್ಷಣ ಅಧಿಕಾರಿ ಅಂದ್ರೆ ಇಲ್ಲಿನ ಪ್ರಾಂಶುಪಾಲರಾಗ್ಬೋದು ಮತ್ತೆ ಶಿಕ್ಷಕರಾಗ್ಬೋದು ಮತ್ತೆ ವಾರ್ಡನ್ ಆಗ್ಬೋದು ಇಲ್ಲಿನ ಮಕ್ಕಳಿಗೆ ಒಂದು ರೀತಿಯ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಾರದು. ಇವತ್ತು ಏನು ಮಕ್ಕಳೇ ಇನ್ನು ಆ ಶಾಲೆಗೆ ಹೋಗ್ಬೇಕಾ ಬಿಡ್ಬೇಕಾ ಅನ್ನೋ ನಿಟ್ಟಿನಲ್ಲೂ ಸಹ ಇವತ್ತು ಪೋಷಕರು ಸಹ ಏನು ಒಂದು ರೀತಿಯ ಜಿಜ್ಞಾಸೆಗೆ ಬಂದಿದ್ದಾರೆ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಈ ರೀತಿಯ ದಂಡಿಸುವಂತಹ ಮತ್ತೆ ಶಿಕ್ಷೆ ನೀಡುವಂತ ಕೆಲಸಕ್ಕೆ ಮುಂದಾದರೆ ಯಾವುದೇ ಪೋಷಕರು ಸಹ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಮುಂದಾಗುವುದಿಲ್ಲ. ಈ ನಿಟ್ಟಿನಲ್ಲಿ ಏನು ಸಾರ್ವಜನಿಕರಾಗ್ಬೋದು ಮತ್ತೆ ಪೋಷಕರಾಗ್ಬೋದು ಏನು ಈ ಕೂಡಲೇ ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಸೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಶಾಸಕರಾಗ್ಬೋದು ಮತ್ತೆ BO ಆಗ್ಬೋದು ಕೂಡಲೇ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಈ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದ್ದು. ಯಾಕಂತ ಹೇಳಿದ್ರೆ ಇದು ಇಡೀ ರಾಜ್ಯವೇ ನೋಡುವಂತಹ ಒಂದು ವಿಡಿಯೋ ಅಂತ ಹೇಳಿದ್ರೆ ಅಂದ್ರೆ ಮಕ್ಕಳನ್ನು ಸಂಪೂರ್ಣವಾಗಿ ಸಾಮೂಹಿಕವಾಗಿ ದಂಡಿಸುವಂತಹ
ಏನು ವಿಡಿಯೋ ಸಹ ನಮಗೆ ಲಭ್ಯವಾಗಿರುವಂಥದ್ದು ಮತ್ತೆ ಕೋಲಿನಿಂದ ಹೊಡಿತಾ ಇರುವಂತಹ ದೃಶ್ಯಗಳು ಸಹ ನಮಗೆ ಸಿಕ್ಕಿದೆ. ಇದನ್ನು ಸಮಾಜ ಕಲ್ಯಾಣ ಏನು ಸಚಿವರಾದಂತಹ ಎಚ್.ಸಿ. ಮಹದೇವರಪ್ಪನವರು ಸಹ ಇದನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಯೇ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿದೆ. ಇಡೀ ರಾಜ್ಯಾದ್ಯಂತ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಸಹ ನಾವು ಒಂದು ರೀತಿಯ ಚಿಂತನೆ ಮಾಡಬೇಕಾಗಿರೋದು. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮೂಗು ಮುರಿಸುವಂತಹ ಅಂದ್ರೆ ಮೂಗು ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುವುದಿಲ್ಲ, ಇವತ್ತು ಉತ್ತಮವಾದ ವಾತಾವರಣ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಪೋಷಕರು ಸಹ ಏನು ಸರ್ಕಾರಿ ಶಾಲೆಗಳಿಗೆ ಮತ್ತೆ ಇತರ ಹಾಸ್ಟೆಲ್ಗಳಿಗೆ ಸುರೇಶ್ ಸಂಪರ್ಕದಲ್ಲಿರಿ. ಕೋಲಾರ ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೂರವಾಣಿ ಮೂಲಕ. ಸರ್ ನಮಸ್ಕಾರ. ನಮಸ್ತೆ. ಮೊರಾರ್ಜಿ ವಸತಿ ಶಾಲೆ, ಆದ್ರೆ ಶಾಲೆ ಅನ್ನಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ, ಅಲ್ಲಿನ ಸಿಬ್ಬಂದಿಗಳ ಅಮಾನವೀಯ ವರ್ತನೆ ತಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇದು? ಹೌದೌದು, ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಜಾಯಿಂಟ್ ಡೈರೆಕ್ಟರ್ಗೆ ಕಳಿಸಿದ್ದೆ. ನಿನ್ನೆ ಅವರು ಕೂಲಂಕುಷವಾಗಿ ತನಿಖೆ ನಡೆಸಿದ್ದಾರೆ. ತಕ್ಷಣ ರಿಪೋರ್ಟ್ ಕೊಟ್ಟರು. ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮ್ಮ ಕ್ರೈಸಿದ್ದಾರೆ, ಅವರಿಗೆ ಈಗಾಗಲೇ ರಿಪೋರ್ಟ್ ಮಾಡಿ ಸಸ್ಪೆಂಡ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಯಾರ್ಯಾರನ್ನ ಸಸ್ಪೆಂಡ್ ಸರ್? ಪ್ರಾಂಶುಪಾಲರು ಮತ್ತೆ ಅಲ್ಲಿ ಕ್ರಾಫ್ಟ್ ಟೀಚರ್ ಮುನಿಯಪ್ಪ ಅಂತ ಇದ್ದಾರೆ, ಅವರಿಬ್ಬರಿಗೂ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ತಂಡ ರಚನೆ ಮಾಡಿದ್ದೀವಿ. ಸೊ ಈಗಾಗಲೇ ಅವ್ರಿಗೆಲ್ಲ ನಾವು ಓರಿಯಂಟೇಶನ್ ಕೊಟ್ಟಿದ್ದೀವಿ. ಇತ್ತೀಚೆಗೆ ನಾನು ಗಮನಕ್ಕೆ ಬಂದ ಹಾಗೆ ಯಾವ ರೀತಿಯಾಗಿ ವರ್ತನೆ ಕಂಡು ಬಂದಿತ್ತು, ಮಕ್ಕಳ ಮೇಲೆ ಯಾವ ರೀತಿ ವರ್ತನೆಯನ್ನ ತೋರಿಸ್ತಿದ್ರು ಈ ಸಿಬ್ಬಂದಿಗಳು ಅಂತ ಹೇಳಿ ಅದನ್ನ ವಿವರಿಸಬಹುದಾ ಸರ್? ಇಲ್ಲ, ಈಗ ಅಲ್ಲಿ ಮಕ್ಕಳ ಜೊತೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಇಂಟ್ರಾಕ್ಟ್ ಮಾಡಿದಾಗ ಅವರು ಅಸಹಜವಾಗಿ ವರ್ತನೆ ಮಾಡಿದ್ದಾರೆ. ಅವ್ರು ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟು ಎಲ್ಲ ಹೇಳಿದ್ದೀವಿ ಈ ರೀತಿ ಮಾಡಬಾರ್ದು ಅಂತ. ನಾವು 28 ಶಾಲೆಗಳ ವಾರ್ಡನ್ ಮತ್ತೆ ಪ್ರಾಂಶುಪಾಲರ ಒಂದು ಓರಿಯಂಟೇಶನ್ ಪ್ರೋಗ್ರಾಮ್ ಮಾಡಿದ್ವಿ, ಅದರಲ್ಲೆಲ್ಲ ಹೇಳಿದ್ವಿ. ಬಟ್ ಇವರಲ್ಲಿ ಪ್ರಾಂಶುಪಾಲರು ಮತ್ತೆ ಟೀಚರ್ಸ್ ಮಧ್ಯೆ ಸ್ವಲ್ಪ ಡಿಫ್ರೆನ್ಸಸ್ ಇದೆ, ಎಸ್ಪೆಷಲಿ ಮುನಿಯಪ್ಪ ಅನ್ನೋರ ಜೊತೆ. ಅಲ್ಲಿ ಚಿಕ್ಕ ಚಿಕ್ಕ ಘಟನೆಗಳನ್ನ ದೊಡ್ಡದಾಗಿ ಮಾಡಿದ್ದಾರೆ ಅವರು. ಅದಕ್ಕೆ ಇನ್ನು ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ತಂಡ ರಚನೆ ಮಾಡಿದ್ವಿ. ಈಗ ಇಮಿಡಿಯೇಟ್ ಇವರಿಬ್ಬರಿಗೆ ಸಸ್ಪೆಂಡ್ ಮಾಡ್ತೀವಿ. ಶಾಲೆ ಮಕ್ಕಳಲ್ಲಿ, ಅದರಲ್ಲೂ ವಸತಿ ಶಾಲೆ ಅಂತಂದ್ರೆ ಮಕ್ಕಳಲ್ಲಿ ಶಿಸ್ತನ್ನ ಕಲಿಸಬೇಕು, ಕಲಿಕೆ ಕಡೆಗೆ ಮತ್ತಷ್ಟು ಆಸಕ್ತಿ ಹೆಚ್ಚು ಮಾಡಬೇಕು, ಎಲ್ಲ ಉದ್ದೇಶ. ಆದ್ರೆ ಮಕ್ಕಳನ್ನ ಇಂಥ ಜಾಗದಲ್ಲಿ ಈ ರೀತಿಯಾಗಿ ವರ್ತಿಸ್ಬಿಟ್ರೆ ಅವ್ರ ಜೊತೆಯಲ್ಲಿ ಅವರಿಗೆ ಶಾಲೆ ಅಲ್ಲ ಕಡೆಗೆ ಶಿಕ್ಷಕರು ಅಂದ್ರೇನೆ ಭಯ, ಬೇಡ ಇದು ಅನ್ನೋ ರೀತಿಯಲ್ಲಿ ಬಂದುಬಿಡುತ್ತೆ ಅಂತ ನೀವು ತೆಗೆದುಕೊಳ್ಳೋ ಕ್ರಮ ನಾಳೆ ದಿನ ಮಕ್ಕಳ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ಯಾರೇ ಈ ರೀತಿ ವರ್ತನೆ ಮಾಡಬೇಕು ಅಂದ್ರೂ 100 ಸತಿ ಯೋಚನೆ ಮಾಡೋ ರೀತಿಯಲ್ಲಿ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಇಲ್ಲ, ನಾವು ಕಠಿಣ ಕ್ರಮ ಕೈಗೊಳ್ತಾ ಇದ್ದೀವಿ. ಮಾಡಿ ಅವ್ರ ಮೇಲೆ ಆ ರೀತಿ ಆದ್ರೆ ಮುಂದೆ ನಾವು ತನಿಖೆಯಲ್ಲಿ ಕಂಡು ಬಂದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ. ಜೊತೆಗೆ ಈ ರೀತಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡ್ತೀವಿ, ಈ ರೀತಿ ಆಗ್ಬಾರ್ದು ಮುಂದೆ. ರೈಟ್ ಸರ್. ಅಕ್ರಮ್ ಪಾಷಾ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಇದು ಕೋಲಾರ ಡಿಸಿ ಅವರ ಮಾತು. ಗಮನಕ್ಕೆ ಬಂದ ತಕ್ಷಣ ಮೂವರನ್ನ, ಇಲ್ಲಿನ ಪ್ರಾಂಶುಪಾಲರು ಜೊತೆಗೆ 2 ಸಿಬ್ಬಂದಿ, ಮೂವರನ್ನ ಕೂಡ ಸಸ್ಪೆಂಡ್ ಮಾಡಲಿಕ್ಕೆ ಆದೇಶವನ್ನ ಮಾಡಿದ್ದೇನೆ. ಪ್ರಾಂಶುಪಾಲರು ಹಾಗೆ ಮತ್ತೊಬ್ಬರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಸೂಚನೆ ನೀಡಿದ್ದೇನೆ. ಹಾಗೆ ತನಿಖೆಯನ್ನ ಕೂಲಂಕುಷವಾಗಿ ನಡೆಸಲಾಗುತ್ತೆ. ಇನ್ ಕೇಸ್ ಏನಾದರೂ ಮತ್ತಷ್ಟು ಅಮಾನವೀಯ ಘಟನೆಗಳಲ್ಲಾಗಿರೋದು, ಕೃತ್ಯಗಳು ಈ ಸಿಬ್ಬಂದಿ ಎಸಗಿರೋದು ಗೊತ್ತಾದ್ರೆ ಮತ್ತಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತೀವಿ ಅನ್ನೋ ಭರವಸೆಯನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀಡಿದ್ದಾರೆ ಕೋಲಾರದ ಡಿಸಿ ಅಕ್ರಮ್ ಪಾಷಾ. ಮೊರಾರ್ಜಿ ಶಾಲೆಯ ಅವಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗಿನಿಂದಲೂ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದೆ. ಸ್ಥಳೀಯ ಶಾಸಕರು ಹಾಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಇದೀಗ ರಿಪಬ್ಲಿಕ್ ಕನ್ನಡದ ವರದಿಗೆ ಫಲಶ್ರುತಿ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸುದ್ದಿ ಪ್ರಸಾರ ಮಾಡಿ ಕೆಲವೇ ಗಂಟೆಗಳಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಹಾಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ಸಸ್ಪೆಂಡ್ ಆಗಿದೆ. ಅಮಾನವೀಯವಾಗಿ ಮಕ್ಕಳ ಜೊತೆಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದ 3 ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಪಬ್ಲಿಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿಲ್ವ ಅದರಲ್ಲಿ ಇಳಿಬಾರ್ದು ಅಂತ ಎಲ್ಲ? ಗೊತ್ತಿಲ್ಲ. ಮತ್ತು ಪಿಟ್ರೋಳಿಗೆ ಫ್ಯಾಮಿಲಿ ಗಾದೆ ಕೂತ್ಕೊಂಡು ನಮಗೆ ಸಿಕ್ಕಷ್ಟು ಅಂತ ನಾವು ನಮ್ಮ ಪಿಟ್ರೋಲ್ ಕೆಲಸ ಮಾಡ್ತೀವಿ. ಮತ್ತು ನೀನೇನು ಮಾಡ್ದಪ್ಪ? ಸರ್ ನಾನು ಹೇಳಿದ್ದೆ ಸರ್ ಪಿಟ್ರೋಲ್. ಮತ್ತೆ ಇನ್ನೇನೇನು ಕೆಲಸ ಮಾಡಿದ್ರಿ?
ಇನ್ಯಾರ್ಯಾರು ಮಾಡಿದ್ರು ಫಿಟ್ ಕೆಲಸ? ಬಿದಿರು ಕೋಳುಗಳು ಎತ್ಕೊಂಡ್ಬಂದು ಆಚೆ ಕಡೆಯಿಂದ ಹಾಂ ಹಾಂ. ಕೈ ಇದಾವೆ ಸರ್. ಫಿಟ್ ಎಲ್ಲ ಕ್ಲೀನ್ ಮಾಡಿದ್ರಾ? ಅಲ್ಲ ಸರ್, ಇದು ಬಿದಿರು ಕೋಲು ಹೊಡ್ಕೊಂಬರೋ ಕೈಗಳೆಲ್ಲ ಇದಾವೆ. ಇಲ್ಲಪ್ಪ ಫಿಟ್ ಎಲ್ಲ